ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಿಂಧೂರದ ಕುರಿತು ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಿಂಧೂರದ ಮಹತ್ವ ಏನು, ಸಿಂಧೂರ ಇಟ್ಕೊಳ್ಳೋದ್ರಿಂದ ಏನೇನು ಪ್ರಯೋಜನ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಗುರೂಜಿ ಅವರು ತಿಳಿಸ್ಕೊಡ್ಲಿದ್ದಾರೆ. ಮೊದಲಿಗೆ ಅವರನ್ನು ಬರಮಾಡಿಕೊಳ್ಳೋಣ. ನನ್ನ ಜೊತೆ ಇದ್ದಾರೆ ಎಂದಿನಂತೆ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರೂಜಿ ಅವರು. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗರ್ತ ಇವ ಸಂಪೃತ ವಾಗರ್ಥ ಪತಿಪತೆಯ ಜಗತಃ ಪಿತರವತೆ ಪಾರ್ವತಿ ಪರಮೇಶ್ವರು. ಗುರೂಜಿ, ಸಿಂಧೂರ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಸಾಕಷ್ಟು ಮಹತ್ವ ಇದೆ ಸಿಂಧೂರದ ಬಗ್ಗೆ ಅಂತಲೇ ಹೇಳಬಹುದು. ಕೆಲವೊಬ್ಬರು ಸಿಂಧೂರ ಇಲ್ಲದೇನೆ ಹೊರಗಡೆ ಬರೋದೇ ಇಲ್ಲ. ಈಗ ಫ್ಯಾಷನ್ ಆಗೋಗಿದೆ, ಹೆಣ್ಮಕ್ಳು ಸಿಂಧೂರ ಇಟ್ಕೊಳ್ಳೋದೇ ಇಲ್ಲ. ಸೊ ಅದೊಂದು ಕಡೆ ಇರಲಿ. ಆದರೆ ನಮ್ಮ ಸಿಂಧೂರದ ಮಹತ್ವವೇನು, ಯಾಕೆ ನಾವು ಸಿಂಧೂರವನ್ನು ಇಡಬೇಕು, ಇಡೋದ್ರಿಂದ ಏನೇನು ಪ್ರಯೋಜನ ಆಗತ್ತೆ, ಈ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ. ಮುಖ್ಯವಾಗಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ನಮ್ಮ ಹಿಂದೂ ಪುರಾಣಗಳಲ್ಲಿ, ವೇದಗಳಲ್ಲಿ ಇರುವಂತಹ ಒಂದು ನಂಬಿಕೆ ಅನ್ನೋದಕ್ಕಿಂತ ಕೂಡ ನಮ್ಮ ದೇಹದಲ್ಲಿ ಇರುವಂತಹ 7 ಚಕ್ರಗಳಲ್ಲಿ ವಿಶೇಷವಾದ ಸ್ಥಾನಮಾನ ಕೊಡುವಂಥದ್ದು ಆಜ್ಞಾಚಕ್ರಕ್ಕೆ. ಈ ಆಜ್ಞಾಚಕ್ರ ಎಷ್ಟರ ಮಟ್ಟಿಗೆ ನಮಗೆ ಫಲ ಕೊಡುತ್ತದೆ ಅಂತಂದರೆ, ಸಾಕ್ಷಾತ್ ಶಿವನ 3ನೇ ಕಣ್ಣು ಅಂತಂದರೆ ನಮ್ಮ ದಿವ್ಯ ಜ್ಞಾನವನ್ನು ಸೂಚಿಸುವಂತಹ ಈ ಆಜ್ಞಾಚಕ್ರ. ಈ ಆಜ್ಞಾಚಕ್ರಕ್ಕೆ ವಿಶೇಷವಾಗಿ ನಮ್ಮ ಜ್ಞಾನೇಂದ್ರಿಯಗಳು, ಪ್ರತಿಯೊಂದು ಜ್ಞಾನೇಂದ್ರಿಯಗಳನ್ನು ಕೂಡ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಒಂದು ಮೂಲ ಕಾರಣ ಅನ್ನುವಂಥದ್ದು ಸೂಚಿಸುತ್ತೆ. ಮತ್ತು ಮುಂದೇನಾಗುತ್ತದೆ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ಶಾಸ್ತ್ರ ಜ್ಯೋತಿಷ್ಯದ ಪ್ರಕಾರವಾಗಿ ಎಷ್ಟರ ಮಟ್ಟಿಗೆ ನಮಗೆ ಕುಂಡಲಿಯಿಂದ ಗೊತ್ತಾಗುತ್ತದೋ ಹಾಗೆ ನಮ್ಮ ಜೀವನಕ್ಕೆ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಕೂಡ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಪ್ರತಿಯೊಬ್ಬ ಜೀವನದ ವ್ಯಕ್ತಿನ ಮಾನವ ಕುಲಕ್ಕೆ ತನ್ನ ಜೀವನದಲ್ಲಿ, ತನ್ನ ಬದುಕಿನಲ್ಲಿ ಮುಂದೇನಾಗುತ್ತದೆ ಅನ್ನುವಂಥದ್ದು ತಿಳ್ಕೊಳ್ಳೋದಕ್ಕೆ ಮೂಲ ಕಾರಣನೂ ಕೂಡ ಆಜ್ಞಾಚಕ್ರ. ಈ ಆಜ್ಞಾಚಕ್ರ ಹೇಗೆ ಅಂತಂದರೆ ನಮ್ಮ ದಿವ್ಯ ದೃಷ್ಟಿಯನ್ನು ತೋರಿಸ್ಪಡಿಸ್ಕೊಳ್ಳುವಂಥದ್ದು. ಈ ನಮ್ಮ ದಿವ್ಯ ದೃಷ್ಟಿ ಹೇಗೆ ಅನ್ನುವಂಥದ್ದು, ನಮ್ಮ 2 ಕಣ್ಣುಗಳು, 2 ಹುಬ್ಬುಗಳ ಮಧ್ಯದಲ್ಲಿ ಇರುವಂಥದ್ದೇ ಆಜ್ಞಾಚಕ್ರ. ಈ ಆಜ್ಞಾಚಕ್ರಕ್ಕೆ ನಾವು ಲೇಪನವನ್ನು ಮಾಡಿದಾಗ ಅಂತಂದರೆ ಅರಿಶಿನ, ಕುಂಕುಮ, ಗಂಧ, ಅಶ್ವಗಂಧ ಮತ್ತು ವಿಶೇಷವಾಗಿ ಗೋಪಿಚಂದನ ಅನ್ನುವಂಥದ್ದು. ಈ ಗೋಪಿಚಂದನ ಅನ್ನುವಂಥದ್ದನ್ನು ನಾವು ಹಚ್ಕೊಂಡಾಗ, ಅರಿಶಿನ, ಕುಂಕುಮ, ವಿಭೂತಿ, ವಿಶೇಷವಾಗಿ ಎಲ್ಲ ಥರದಲ್ಲೂ ವಿಧವಾದ ಚಂದನಗಳನ್ನು ಹಚ್ಕೊಂಡಾಗ ನಮ್ಮ ಆಜ್ಞಾಚಕ್ರ ಹೇಗೆ ಆಕ್ಟಿವ್ ಆಗುತ್ತದೆ ಅನ್ನುವಂಥದ್ರ ಮೂಲಕ ತಿಳಿದುಕೊಳ್ಳೋಣ. ಈ ಆಜ್ಞಾಚಕ್ರದಿಂದ ನಮ್ಮ ಇಡೀ ಜೀವನಾಡಿಯ ಅಂಶವನ್ನು ಎಚ್ಚೆತ್ತುಕೊಳ್ಳುತ್ತೆ ಮತ್ತು ಎದುರುಗಡೆ ಬಂದಂತಹ ಯಾವುದೇ ತರಹದ ದಿಷ್ಟಿ ದೋಷಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥದ್ದು ಕೂಡ ಒಂದು ಪವರ್ ಎನರ್ಜಿ ಅನ್ನುವಂಥದ್ದು ಈ ಆಜ್ಞಾಚಕ್ರದಿಂದ ನಾವು ಇಟ್ಕೊಳ್ಳುವಂತಹ ಒಂದು ಕುಂಕುಮದಿಂದ ಆಗಿರ್ಬೋದು, ವಿಭೂತಿಯಿಂದ ಆಗಿರ್ಬೋದು, ಚಂದನದಿಂದ ಆಗಿರ್ಬೋದು. ಅದರಲ್ಲೂ ವಿಶೇಷವಾಗಿ ಗೋಪಿಚಂದನವನ್ನು ನಾವು ಇಡೀ ವಿಭೂತಿಯನ್ನು ಹೇಗೆ ಹಚ್ಕೊಳ್ತೀವೋ ಹಾಗೆ ಇಡೀ ಮೈಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಲೇಪನ ಮಾಡಿದಾಗ ನಮ್ಮಲ್ಲಿ ಇರುವಂತಹ ಒಂದು ಕಾಂತಿ ಶಕ್ತಿ ಅನ್ನೋನು ಕೂಡ ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತದೆ. ಈಗ ಬಂದಾಗ ಎದುರುಗಡೆ ಇದ್ದಂತಹ ಆ ದಿನದಲ್ಲಿ ಎದುರುಗಡೆ ಬಂದಂತಹ ಯಾವುದೇ ಅವಗುಣಗಳು ನಮ್ಮ ದೇಹಕ್ಕೆ ಬರೋದಿಲ್ಲ. ಒಂದು. ಎರಡನೇದಾಗಿ ನಮ್ಮ ಕುಟುಂಬದವರಾಗಿರ್ಬೋದು, ಸ್ನೇಹ ವರ್ಗದಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಬೇಗ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ನಮ್ಮ ಮುಖದ ಕಡೆ, ನಮ್ಮ ದೇಹದ ಕಡೆ ನಮಗೆ ಕನೆಕ್ಟ್ ಆಗುತ್ತದೆ. ಹೀಗೆ ಕನೆಕ್ಟ್ ಆಗಿದಾಗ ಆ ದಿನದ ಕೆಲಸ ಕಾರ್ಯಗಳಲ್ಲೂ ಏನು ನಾವು ಅಂದ್ಕೊಂಡಿದ್ದೀವೋ ಅದು ಸಕ್ಸಸ್ ಆಗೋದಕ್ಕೆ ಇದು ಒಂದು ಮೂಲ ಕಾರಣವಾಗಿ ನಮ್ಮನ್ನು ಉತ್ತೇಜಿಸುತ್ತೆ. ಇದರ ಮೂಲಕವಾಗಿ ನಮಗೆ ಖಂಡಿತವಾಗ್ಲೂ ಕೂಡ ನಾವು ಧರಿಸಲೇಬೇಕಾದಂತಹ ನಮ್ಮ ತಿಲಕವನ್ನು ನಮಗೆ ಮಾತ್ರನೇ ಅಲ್ದಿರ ನಮ್ಮ ಕೆಲಸ ಕಾರ್ಯಗಳಿಗೂ ಮತ್ತು ನಮ್ಮನ್ನು ಯಾರು ನಂಬಿಕೊಂಡಿರ್ತಾರೋ ಅವರುಗಳಿಗೆ ಒಂದು ಉತ್ತೇಜನ, ನಮ್ಮಿಂದನೂ ಕೂಡ ಒಂದು ಉತ್ತೇಜನ ಕೊಡೋದಕ್ಕೂ ಕೂಡ ಒಂದು ಧೈರ್ಯ, ಆಶ್ವಾಸನೆ ಬರೀ ಮಾತಿನಲ್ಲೇ ಮಾತ್ರ ಅಲ್ಲ, ನಮ್ಮ ಮುಖ ಲಕ್ಷಣದಿಂದನೂ ಕೂಡ ಒಂದು ಮುಗುಳ್ನಗೆ ಕೊಟ್ಟಾದ ನಂತರ ಎಲ್ಲ ರೂಪದಲ್ಲೂ ಕೂಡ ಅವ್ರಿಗಿರುವಂತಹ ನಮ್ಮ ಮೇಲೆ ಇರುವಂತಹ ಕೆಲವು ಟೈಮಲ್ಲಿ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ. ಈ ಎಲ್ಲ ಕಾರಣಗಳಿಗೂ ಕೂಡ ಮುಖ್ಯವಾಗಿ ನಾವು ತಿಲಕವನ್ನು ಧರಿಸಲೇಬೇಕಾಗುತ್ತದೆ.
ಓಕೆ ಗುರುಜಿ, ಇನ್ನು ನಾವು ಸಿಂಧೂರವನ್ನು ಇಡೋದ್ರಿಂದ ಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಏನೇನು ಪ್ರಯೋಜನ ಆಗುತ್ತೆ ಅಂತ? ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಚಿ ಸೌ ಹ ಹಮ್ ಅಂತಂದ್ಬಿಟ್ಟು ನಾವು ಲಗ್ನ ಪತ್ರಿಕೆಗಳಲ್ಲಾಗಿರ್ಬೋದು, ವಿಶೇಷವಾಗಿ ಸ್ಥಾನಮಾನ ಕೊಡುವಂತಹ ವಿಶೇಷಗಳಲ್ಲಿ ನಾವು ಬರೆಸ್ತೀವಿ. ಹೆಣ್ಣಿನ ಮಗುವಿನ ಮೊದಲ ಆಗಿ ಎಲ್ಲ ರೀತಿಯಲ್ಲೂ ಕೂಡ ಇದು ಯಾಕೆ ಬರೆಸ್ತೀವಿ ಅಂತಂದರೆ, ಅರಿಶಿಣ ಕುಂಕುಮ ಶೋಭಿತಳಾದ ಅನ್ನುವಂಥದ್ದು ವಿಷಯಕ್ಕೆ ಬರ್ತೈತೆ. ಅಂತಂದರೆ ಅಷ್ಟೊಂದು ಪ್ರಾಮುಖ್ಯತೆ ಅನ್ನುವಂಥದ್ದು ಏಕೆ ನಾವು ಕೊಡ್ತೀವಿ ಅನ್ನುವಂಥದ್ದು ಅಂತಂದರೆ, ಪ್ರತಿಯೊಂದು ವಿಷಯದಲ್ಲೂ ಕೂಡ ಮನೆ ಕುಟುಂಬದಲ್ಲಿ ಒಂದು ಏಳಿಗೆ ಆಗಬೇಕು ಅಂತಂದರೆ, ಮನೆ ಕುಟುಂಬದಲ್ಲಿ ಒಂದು ಜ್ಯೋತಿ ಬೆಳಗಬೇಕು ಅಂತಂದರೆ, ವಿಶಾಲವಾದ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಕೂಡ ಆಗಬೇಕು ಅಂತಂದರೆ, ಹೇಗೆ ನಾವು ಭಗವಂತನಿಗೆ ಪೂಜೆ ಪುನಸ್ಕಾರಗಳಿಂದ ನಾವು ಪೂಜಾ ಸ್ಥಾನವನ್ನು ಕೂಡ ಅಲಂಕಾರ ಕೊಟ್ಟು ಮತ್ತು ದಿವ್ಯ ದೀಪಗಳಿಂದನೂ ಕೂಡ ಹೇಗೆ ನಾವು ಮನೆ ಕುಟುಂಬ ಎಲ್ಲನೂ ಕೂಡ ಮನೆ ದೇವ್ರ ಮನೆಯನ್ನು ಕೂಡ ಎಷ್ಟು ನಾವು ಸಮೃದ್ಧಿಯಾಗಿ ಸಂತೋಷಕರವಾಗಿ ನಾವು ಸ್ವೀಕರಿಸ್ತೀವೋ, ಹಾಗೆ ಮನೆ ಕುಟುಂಬದಲ್ಲಿರುವಂತಹ ಪ್ರತಿಯೊಂದು ಹೆಣ್ಮಗುನೂ ಕೂಡ ಚಂದನವನ್ನು ಕುಂಕುಮವನ್ನು ಅರಿಶಿಣ ಕುಂಕುಮವನ್ನು ಧರಿಸಿದಾಗ ಮನೆ ಕುಟುಂಬಕ್ಕೆ ಎಲ್ಲನೂ ಕೂಡ ಒಂದು ಶೋಭೆ ಅನ್ನುವಂಥದ್ದು ಬರ್ತೈತೆ. ಒಂದು. ಎರಡನೇದಾಗಿ ಮನೆ ಕುಟುಂಬದವ್ರಿಗಾಗಿರ್ಬೋದು, ಹೊರಗಡೆ ಜನಗಳಾಗಿರ್ಬೋದು, ಹೊರಗಡೆಯಿಂದ ಬಂದಂತಹ ನಮ್ಮ ಮನೆ ಒಳಗಡೆ ಆಗಿರ್ಬೋದು, ಅಥವಾ ನಾವು ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ನಂಬಿಕೊಂಡು ಹೊರಗಡೆ ಹೋಗುವಾಗ ಮನೆಯಲ್ಲಿ ಹೆಣ್ಮಗಳು ಅರಿಶಿಣ ಕುಂಕುಮ ಇಟ್ಕೊಂಡಂತಹ ಹೆಣ್ಮಗಳು ನಮ್ಮ ಕಣ್ಣು ಕಾಣಿದಾಗ ಆ ಖುಷಿ, ಆ ಸಂತೋಷದಿಂದ ನಮಗೆ ಪಾಸಿಟಿವ್ ಆಗಿ ಆ ದಿನ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು ನಮ್ಮ ಬಲವಾದ ನಂಬಿಕೆ. ಇದ್ಯಾವುದೂ ಕೂಡ ಶಾಸ್ತ್ರಗಳು ಯಾವುದೂ ಕೂಡ ಖಂಡಿತವಾಗ್ಲೂ ಕೂಡ ಮೂಢನಂಬಿಕೆಗಳೇ ಅಲ್ಲ. ಆದರೆ ಈಗಿನ ಜನಮಾನದಲ್ಲಿ, ಈಗಿನ ಜನ್ರೇಷನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇದೆಲ್ಲ ಫ್ಯಾಷನ್ ಆಗಿ ಉಪಯೋಗಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ಫ್ಯಾಷನ್ ಅಲ್ಲ. ನಮಗೆ ಆ ಸಂಪ್ರದಾಯಗಳನ್ನು ಅಂಥದ್ದು ಅನುಸರಿಸಿಕೊಂಡು ಬಂದವರಿಗೇ, ಅನುಸರಿಸ್ತಾ ಇರೋರಿಗೇ ಎಲ್ಲ ರೀತಿಯ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಖಂಡಿತವಾಗ್ಲೂ ನಮಗೆ ಶೋಭೆ ಅನ್ನುವಂಥದ್ದು ತಂದುಕೊಡುತ್ತದೆ. ಮತ್ತು ನಮಗೆ ಉನ್ನತವಾದ ಗೌರವ ಸಿಗುವಂಥದ್ದೇ ಮುಖ್ಯವಾಗಿ ನಮ್ಮ ಮುಖಲಕ್ಷಣ ನೋಡಿದ ತಕ್ಷಣವೇ ನಮಗೆ ಪಾಸಿಟಿವ್ ಆಗಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಖುಷಿ ಸಂತೋಷ ಕೊಡುವಂಥದ್ದು, ಮುಗುಳ್ನಗೆ ಕೊಡುವಂಥದ್ದು ನಮಗೆ ಈ ಚಂದನದಿಂದ, ಈ ಅರಿಶಿಣ ಕುಂಕುಮ ಒಂದು ತಿಲಕದಿಂದ ಈ ರೀತಿಯಾಗಿ ನಮಗೆ ವಿಶೇಷವಾದ ಸ್ಥಾನಮಾನಗಳು ಅನ್ನುವಂಥದ್ದು ಕೊಡ್ತೈತೆ. ಈ ಸಂಪ್ರದಾಯಗಳು ಹೇಗೆ ಅಂತಂದರೆ, ಉದಾಹರಣೆಗೆ ನನಗೆ ಸ್ವಯಂ ಆದಂತಹ ವಿದೇಶಗಳಲ್ಲಿ ನಾನು ಇಟ್ಕೊಂಡು ಹೋದಾಗ ನನಗೆ ಆಗಿದ್ದಂತಹ ಎಷ್ಟೋ ಜನಗಳು ವೈಟ್ ಪೀಪಲ್ ಅಂತಂದರೆ ಹೊರಗಡೆ ಬ್ರಿಟಿಷ್ನವ್ರು ಬಂದ್ಬಿಟ್ಟು, ನಿನಗೇನೋ ಒಂದು ಬ್ಲಡ್ ಹೋಗ್ತಾ ಇದೆ ನಿನ್ನ ಹಣೆಯಲ್ಲಿ ಅಂತ ಅಂದ್ಬಿಟ್ಟು ಬಂದು ಕೇಳಿದಂಥದ್ದವರು ಕೂಡ ನಿಜಾನೇ ಹಿಂದ್ಗಡೆ ಎಲ್ಲನೂ. ಹಾಗೆ ಇವಾಗ ನಮ್ಮ ಸಂಪ್ರದಾಯಗಳನ್ನು ಎತ್ತಿ ಹಿಡಿತಾ ಇದ್ದಂತಹ ಎಷ್ಟೋ ದೇವಮಾನವರು ಅಂತಂದರೆ ಈಗ ನಡೆದಾಡ್ತಾ ಇರುವಂಥ ಎಷ್ಟೋ ಗುರುಗಳಿಂದ ನಮ್ಮ ವಿದೇಶಿಯರೂ ಕೂಡ ಸ್ವದೇಶಿಗಳಾಗಿ ನಮ್ಮ ಹಿಂದೂ ಸಂಪ್ರದಾಯಗಳನ್ನು ಅನುಸರಿಸ್ತಾ ಇರುವಂತಹವ್ರಿಗೆ ಎಷ್ಟು ಮುಖ್ಯನೋ, ಹಾಗೆ ನಮ್ಮ ಸಂಪ್ರದಾಯಗಳನ್ನು ಅನುಸರಿಸಿದಾಗ ಅವುಗಳಿಂದ ಪಡ್ಕೊಂಡಂತಹ ಒಂದು ಚೈತನ್ಯ, ಒಂದು ಎನರ್ಜಿ ಅನುಭವಿಸಿದವ್ರಿಗೇ ಗೊತ್ತಾಗುತ್ತದೆ. ಈ ವಿಷಯವಾಗಿ ನಮ್ಮ ಎಷ್ಟೋ ದೇವಮಾನವರು, ನಮ್ಮ ಗುರುಗಳಿಗಿರುವಂಥವರು, ಅವರಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಅನ್ನುವಂಥದ್ದು ಕೂಡ ನಾವು ಹೇಳ್ಬೋದು. ಓಕೆ ಗುರುಜಿ, ಇನ್ನು ಸಾಕಷ್ಟು ಜನಕ್ಕೆ ಗೊಂದಲ ಇದೆ. ಅಂದರೆ ಕುಂಕುಮ ಸಿಂಧೂರವನ್ನು ಇಡುವಾಗ ನಮ್ಮ ಹುಬ್ಬುಗಳ ನಡುವೆ ಮಧ್ಯಭಾಗದಲ್ಲಿ ಇಡಬೇಕಾ ಅಥವಾ ಮೇಲ್ಭಾಗದಲ್ಲಿ ಇಡಬೇಕಾ, ಕೆಳಭಾಗದಲ್ಲಿ ಇಡಬೇಕಾ ಅಂತ ಕರೆಕ್ಟಾಗಿ ಯಾವ ಪಾಯಿಂಟಲ್ಲಿ ಸಿಂಧೂರವನ್ನು ಇಡಬೇಕು ಗುರುಜಿ? ವಿಶೇಷವಾಗಿ ಈ ತಿಲಕವನ್ನು ಇಡೋದರಲ್ಲಿ ಎರಡು ವಿಧ ಇದಾವೆ. ಒಂದು ವಿಷ್ಣುವಿನ ಅಂಶ, ಇನ್ನೊಂದು ಶಿವನ ಅಂಶ. ಈ ಶಿವನಿಗೆ ಸಂಬಂಧಪಟ್ಟಂತಹ ಈ ವಿಭೂತಿಯನ್ನು ಮತ್ತು ಅರಿಶಿಣ ಕುಂಕುಮದಿಂದ ಸಮೇತವಾಗಿ ಮತ್ತು ಚಂದನದಿಂದ ಸಮೇತವಾಗಿ ನಾವು ಲೇಪನ ಮಾಡ್ತೀವಿ ಅಡ್ಡದಿಕ್ಕವಾಗಿ. ಮತ್ತು ಈ ವಿಭೂತಿಯನ್ನು ನಾವು ಧರಿಸಬೇಕಾದ್ರೆ ನಾವು ಸಂಪೂರ್ಣವಾಗಿ ಶಿವನ ಬೀಜ ಮಂತ್ರದಿಂದ ನಾವು ಧರಿಸಬೇಕಾಗುತ್ತದೆ. ಆವಾಗ ನಮಗೆ ಇರುವಂತಹ ಎಲ್ಲ ಲೋಪದೋಷಗಳನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಿ ನಮಗೊಂದು ಉನ್ನತವಾದ ಸ್ಥಾನಮಾನ ದಕ್ಕುವಂಥದ್ದು ಮಾರ್ಗ ಅನ್ನುವಂಥದ್ದು ವಿಭೂತಿಯಿಂದ ಆಗುತ್ತದೆ. ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಂತಹ ನಾವು ನಾಮಗಳನ್ನು ಹಾಕಿದಾಗ ನಮಗೇನಾಗುತ್ತದೆ, ನಮ್ಮ ದೇಹದ ಸೌಂದರ್ಯ ಮತ್ತು ದೇಹಕ್ಕೆ ಬೇಕಾಗಿರುವಂತಹ ಒಂದು ಎನರ್ಜಿ ಮತ್ತು ನಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಎಲ್ಲವನ್ನೂ ಕೂಡ ಕಳೆದೋಗಿ ನಮಗೆ ಒಂದು ಉನ್ನತವಾದ ಸ್ಥಾನಮಾನ ಗೌರವ ಕೊಡುವಂತಹ ಮಾರ್ಗಗಳನ್ನು ಕೂಡ ನಮಗೆ
ಕಣ್ಣಿಗೆ ಕಾಣಿಸುತ್ತದೆ ಮತ್ತು ನಮಗೆ ಅನುಭವಕ್ಕೂ ಕೂಡ ಬರ್ತೈತೆ. ಈ ಎಲ್ಲ ವಿಷಯಗಳಿಂದನೂ ಕೂಡ ನಮಗೆ ಉನ್ನತವಾದ ಒಂದು ಎನರ್ಜಿ ಕೊಡೋದಕ್ಕೆ ಒಂದು ವಿಷ್ಣುವಿನ ಅಂಶ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಸಂಬಂಧಪಡುವಂಥದ್ದೇ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಕನೆಕ್ಟ್ ಆಗ್ತೈತೆ. ಓಕೆ ಗುರುಜಿ, ಇನ್ನು ಕುಂಕುಮದಷ್ಟೇ ಮಹತ್ವ ನೀವಾಗಲೇ ಹೇಳ್ತಾ ಇದ್ರಿ, ಹೆಣ್ಣು ಮಕ್ಕಳಿಗೆ ಅರಿಶಿಣ ಕೂಡ ಬಹಳ ಮುಖ್ಯ ಅಂತ. ಇನ್ನು ಈ ಅರಿಶಿಣದ ಕುರಿತಾಗಿ ಮಾಹಿತಿ ತಿಳಿಸ್ಕೊಡೋದಾದರೆ? ಅರಿಶಿಣ ಸಂಪೂರ್ಣವಾಗಿ ನಮ್ಮ ದೇಹದ ಆರೋಗ್ಯ ಹೇಗೆ ಕಾಪಾಡುತ್ತದೆ ಅಂತಂದರೆ, ವನ್ಯಜೀವಿಗಳು ಅಂತಂದರೆ ಗಿಡಮೂಲಿಕೆಗಳಿಗೆ ಸಂಬಂಧಪಟ್ಟಂತಹ ಮುಖ್ಯವಾಗಿ ಮೇರು ಪರ್ವತವಾಗಿ ಅರಿಶಿಣವನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಈ ಅರಿಶಿಣ ಮತ್ತು ಅರಿಶಿಣ ಕೊಂಬನ್ನು ಕೂಡ ನಮ್ಮ ಇಡೀ ಸಂಪ್ರದಾಯಗಳಿಗೆ ಪ್ರತಿಯೊಂದು ವಿಷಯಗಳಿಗೂ ಕೂಡ ನಮಗೆ ಆಹಾರ ಪದ್ಧತಿಯಲ್ಲಾಗಿರ್ಬೋದು ಮತ್ತು ನಮಗೆ ಶಾಸ್ತ್ರೋಕ್ತವಾಗಿ ನಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳಿಗೂ ಕೂಡ ಈ ಅರಿಶಿಣ ಅನ್ನುವಂಥದ್ದು ನಾವು ಯೂಸ್ ಮಾಡ್ತೀವಿ. ಈ ಅರಿಶಿಣದ ಪೌಡ್ರಿಗೆ ಸಮೇತವಾಗಿ ಮತ್ತು ನಾವು ಶ್ರೀಗಂಧದ ಪೌಡ್ರನ್ನು ಕೂಡ ಯೂಸ್ ಮಾಡಿದಾಗ ಕುಂಕುಮ ಅನ್ನುವಂಥದ್ದು ಕನ್ವರ್ಟ್ ಆಗುತ್ತದೆ. ಈ ಅರಿಶಿಣ ಅನ್ನುವಂಥದ್ದು ಮಹತ್ವ ಎಷ್ಟರ ಮಟ್ಟಿಗೆ ಅಂತಂದರೆ, ನಮ್ಮ ಇಡೀ ಕುಟುಂಬದಲ್ಲಾಗಿರ್ಬೋದು ವಾಸ್ತುವಿಗೆ ಸಂಬಂಧಪಟ್ಟಂತಹ ಲೋಪದೋಷಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅರಿಶಿಣದ ನೀರನ್ನು ಯೂಸ್ ಮಾಡ್ತೀವಿ. ಹಾಗೆ ನಮ್ಮ ದೇಹದಲ್ಲಿ ಇರುವಂತಹ ಪ್ರತಿಯೊಂದು ಕಾಯಿಲೆಗಳನ್ನು ಕೂಡ ಅದನ್ನು ಸಂಪೂರ್ಣವಾಗಿ ನಶಿಸಿ ಹೋಗುವುದಕ್ಕೆ ಈ ಅರಿಶಿಣದ ನೀರನ್ನಾದರೂ ಸರಿ, ಅರಿಶಿಣದ ಮತ್ತು ಹಾಲನ್ನು ಮಿಕ್ಸ್ ಮಾಡಿಕೊಂಡು ನಾವು ಕುಡಿದಾಗ ನಮ್ಮಲ್ಲಿ ಇರುವಂತಹ ನೆಗೆಟಿವ್ ಅನ್ನುವಂಥದ್ದು ಏನಾದರೂ ಒಂದು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕ್ರಿಮಿಕೀಟಗಳು ನಮ್ಮ ದೇಹದಲ್ಲಿ ಇದ್ದಾಗ ಮತ್ತು ಫುಡ್ ಪಾಯ್ಸನ್ ಅಂತ ಆದಂತಹ ಸಮಯದಲ್ಲಿ ಈ ಅರಿಶಿಣದ ಹಾಲನ್ನು ನಾವು ಕುಡಿದಾಗ ಸಂಪೂರ್ಣವಾಗಿ ನಮ್ಮ ದೇಹದಲ್ಲಿ ಇರುವಂತಹ ಒಂದು ಕೆಟ್ಟ ಅಂಶ ಅನ್ನುವಂಥದ್ದು ಸಂಪೂರ್ಣವಾಗಿ ಕಳ್ಕೊಳ್ಳೋದಕ್ಕೆ ಈ ಅರಿಶಿಣ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸ್ತೇವೆ. ಮತ್ತು ಪೂಜಾ ಪುನಸ್ಕಾರಗಳಲ್ಲಿ ಅರಿಶಿಣ ಅನ್ನುವಂಥದ್ದು ಏಕೆ ಮೇರು ಪರ್ವತವಾಗಿ ಉಪಯೋಗಿಸ್ತೀವಿ ಅಂತಂದರೆ, ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ, ವಿಷ್ಣುವಿನ ಸ್ವರೂಪ, ಲಕ್ಷ್ಮಿಯ ಸ್ವರೂಪ ಅಂಶವನ್ನು ನಾವು ಉಪಯೋಗಿಸಿದಾಗ ಆ ಪೂಜಾ ಮಂಗಳಕ್ಕೆ, ಆ ಪೂಜಾ ಕಾರ್ಯಕ್ಕೆ, ಮನೆ ಕುಟುಂಬಕ್ಕೆ ಎಲ್ಲವನ್ನು ಕೂಡ ಮತ್ತು ಆ ಪೂಜಾ ಸಮಯದಲ್ಲಿ ಕೂತ್ಕೊಂಡಂತಹ ಪ್ರತಿಯೊಬ್ಬರಿಗೂ ಕೂಡ ಆ ಭಕ್ತಾದಿಗಳಿಗೆ ಕೊಡುವಂತಹ ಒಂದು ವಿಶೇಷವಾದ ಎನರ್ಜಿ ಈ ಅರಿಶಿಣದಿಂದ ಈ ಲಕ್ಷ್ಮೀ ಕಟಾಕ್ಷ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ದಕ್ಕಿಸ್ಕೋಬಹುದು. ಓಕೆ ಗುರುಜಿ, ಇನ್ನು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು, ಮಹಿಳೆಯರು ಅರಿಶಿಣ ಕುಂಕುಮ ಕೊಟ್ಟಾಗ ಕಿವಿ ಭಾಗದಲ್ಲಿ ಇಟ್ಕೊಳ್ತಾರೆ. ಸೊ ಇದು ಯಾಕೆ ಅಂತ? ವಿಶೇಷವಾಗಿ ಈ ಅರಿಶಿಣ ಕುಂಕುಮದಲ್ಲಿ ಪ್ರತಿಯೊಬ್ಬರು ಮನೆಗೆ ಬಂದಂಥವರು ಮತ್ತು ವಿಶೇಷವಾಗಿ ಮಂಗಳ ಕಾರ್ಯಗಳಲ್ಲೂ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಉಪಯೋಗಿಸಿದಾಗ ಅಲ್ಲಿ ಏನಕ್ಕೆ ಕೊಡ್ತೀವಿ ಅಂತಂದರೆ, ಆಯುಷ್ಯ ವೃದ್ಧಿ ಆಗಬೇಕು ಅನ್ನುವಂಥದ್ದು ಒಂದು ಪ್ರಥಮವಾಗಿ ಪ್ರಶ್ನೆ. ಆಯುಷ್ಯ ವೃದ್ಧಿ ಆಗುವುದಕ್ಕೋಸ್ಕರ ನಾವು ಅರಿಶಿಣ ಕುಂಕುಮ ಅನ್ನುವಂಥದ್ದು ಹೆಣ್ಮಕ್ಳಿಗೆ ವಿಶೇಷವಾಗಿ ಕೊಡ್ತೀವಿ. ಎರಡನೇದಾಗಿ ತನ್ನಗಲ್ಲದಿರೋ ಆಯುಷ್ಯ ಅನ್ನುವಂಥದ್ದು ತನ್ನ ಶ್ರೀಪತಿ ಅನ್ನುವಂಥದ್ದು, ಪತಿಗೆ ಅಂತಂದರೆ ಮನೆ ಕುಟುಂಬದಲ್ಲಿರುವಂತಹ ಯಜಮಾನರಿಗೂ ಕೂಡ ಆಗುವಂತಹ ಒಂದು ಏನು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಏನಿರುತ್ತೆ ಅದು ಹೋಗಬೇಕು. ಮತ್ತು ಹಣಕಾಸಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಡುವಂತಹ ಒಂದು ಉತ್ತೇಜನ ಎಲ್ಲಿಂದ ಬರುತ್ತದೆ? ಹೆಣ್ಮಕ್ಳು ಧರಿಸುವಂತಹ ಅರಿಶಿಣ ಕುಂಕುಮ ಶೋಭಿತಗಳಾಗಿರುವಂಥದ್ರಿಂದ ಆ ಗೌರವ ಅನ್ನುವಂಥದ್ದು ತನಗೆ ತಾನೇ ಒಂದು ಸಂಪ್ರದಾಯಗಳ ಮುಖಾಂತರದಿಂದ ಭಗವಂತನ ಆಶೀರ್ವಾದದಿಂದ ನಮಗೆ ಕನೆಕ್ಟಿವಿಟಿ ಅನ್ನುವಂಥದ್ದು ಆಗುತ್ತದೆ. ಆದ ಕಾರಣದಿಂದ ಈ ಅರಿಶಿಣ ಕುಂಕುಮ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಕೂಡ ಉಪಯೋಗಿಸಲೇಬೇಕು ಅನ್ನುವಂಥದ್ದು ಗುರುವಿನ ಆಜ್ಞೆ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಾಗರಾಜ್ ಅಂತ ಕರೆ ಮಾಡಿದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರು ರಾಜಾಜಿನಗರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಮೇಡಮ್ 25/3/2005. ಓಕೆ. ಸಂಜೆ 4:03-9. ಅವ್ರ ಹೆಸರು? ಪವಿತ್ರ ಅಂತ ಮೇಡಮ್. ರಾಶಿ ನಕ್ಷತ್ರ ಹೇಳಿ. ವೃಶ್ಚಿಕ ರಾಶಿ ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರ ಸರ್. ಏನಾಗಬೇಕು? ಪವಿತ್ರ ಅವರು ಮಗಳಲ್ವಾ? ಮಗಳು ಸರ್. 25/3/2005. ಹೌದು ಸರ್. ಹೇಳಿ, ಪ್ರಶ್ನೆ ಏನು? ಅದೇ ಪ್ರಶ್ನೆ ಅವರು ವಿದ್ಯಾಭ್ಯಾಸದ್ದು ಗುರುಜಿ ಮುಂದೆ. ವಿದ್ಯಾಭ್ಯಾಸದ ಪ್ರಕಾರವಾಗಿ ಕೇಳ್ತಾ ಇದ್ದೀರಾ? ಹೌದು ಗುರುಜಿ.
ಗುರುಜಿ. ಪವಿತ್ರ ವಿದ್ಯಾಭ್ಯಾಸ ವಿಷಯದಲ್ಲಿ ಪವಿತ್ರ ಅನ್ನೋದಕ್ಕೆ ಇವಾಗ ಸರ್ವೇಸಾಮಾನ್ಯವಾಗಿ ಚೆನ್ನಾಗಿದೆ, ಏನೋ ತೊಂದರೆ ಇಲ್ಲ. ಬಟ್ ಬಲವಂತ ಮಾಡಬೇಡಿ, ಯಾವ ವಿಷಯದಲ್ಲೂ ಯಾವ ಸಬ್ಜೆಕ್ಟ್ನಲ್ಲೂ ಕೂಡ ಬಲವಂತ ಮಾಡೋಕ್ಕೆ ಹೋಗಬೇಡಿ. ಆ ಅಮ್ಮನಿಗೆ ಮಗುವಿಗೆ ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾಭ್ಯಾಸ ಜ್ಞಾನ ಅನ್ನೋದು ಐತೆ. ಬಟ್ ಏನಪ್ಪ ಅಂತಂದರೆ ಮೆಮೊರಿ ಪವರ್ ಅಂತ ಹೇಳ್ತೀವಲ್ಲ, ಅದು ಎಷ್ಟೇ ಓದಿದ್ರೂ ಕೂಡ ಉಳ್ಕೊಳ್ತಾ ಇಲ್ಲ, ತನ್ನಲ್ಲಿ ಉಳ್ಕೊಳ್ತಾ ಇಲ್ಲ ಅಷ್ಟರ ಮಟ್ಟಿಗೆ. ಬಟ್ ಯಾವುದು ವಿಶೇಷವಾಗಿ ಯಾವ ಸಬ್ಜೆಕ್ಟಲ್ಲೇನೂ ಕೂಡ ಉನ್ನತವಾದ ಸ್ಥಾನ ಅಂತಂದರೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ಸ್ವಲ್ಪ ತಾಸು ಕೊಡಿ, ಪ್ರಪೋಸ್ ಮಾಡಿ ಅಂತಂದರೆ ಅದಕ್ಕೆ ನೀವು ಬಲ ಕೊಡಿ ಜಾಸ್ತಿ ಹೆಚ್ಚು. ಒಂದು. ಎರಡನೇದಾಗಿ ಉನ್ನತವಾದ ಸ್ಥಾನಮಾನ ವಿದ್ಯಾಭ್ಯಾಸದಲ್ಲಿ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಪ್ರತಿದಿನವೂ ಕೂಡ ತುಳಸಿ ಗಿಡ ಇದ್ದರೆ, ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಂಡು ಅಲ್ಲಿನ ಆ ಬುಡದಲ್ಲಿ ಇದ್ದಂತಹ ಮಣ್ಣನ್ನು ಪ್ರತಿದಿನ ಆ ಮಗು ಉಂಗುರ ಬೆರಳಿಂದ ಅಣೆಗಿಟ್ಕೊಳ್ಳೋದಕ್ಕೆ ಹೇಳಿ. ಇದನ್ನು ಸರ್ವೇ ಸಾಮಾನ್ಯವಾಗಿ 27 ದಿನಗಳು ಮಾಡೋದಕ್ಕೆ ಹೇಳಿ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತದೆ. ಆ ಜ್ಞಾನ ಅನ್ನುವಂಥದ್ದು ಯಾವುದು ಮೆಮೊರಿ ಲಾಸ್ ಆಗ್ತಾ ಇದೆಯೋ, ಯಾವ ಸಬ್ಜೆಕ್ಟಲ್ಲಿ ಆಗ್ತಾ ಇದೆಯೋ ಅದನ್ನು ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಉಪಯೋಗ ಆಗುತ್ತದೆ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಪಂಚಾಕ್ಷರಯ್ಯ ಅಂತ ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ನಮಸ್ತೆ ಮಾಡಿದ್ದೀರಾ? ಮೇಡಮ್, ನಾವು ಭದ್ರಾವತಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ಹೇಳಿ. 7/5/1962 ಇಸ್ವಿ. ಓಕೆ, ಕನ್ಯಾ ರಾಶಿ, ಚಿತ್ತ ನಕ್ಷತ್ರ. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರ ಸರ್. ಪಂಚಾಕ್ಷರಯ್ಯ, ವಿಶೇಷವಾದ ಹೆಸರು ಮತ್ತು ಗೌರವ ಸ್ಥಾನಮಾನ. ಹೇಳಿ, ಪ್ರಶ್ನೆ ಏನು? ಆರೋಗ್ಯ ಸಮಸ್ಯೆ, ಹಣಕಾಸಿನ ತೊಂದರೆ, ಸತಿಪತಿ ಕಲಹ. ನಿಮ್ಮ ಹೆಸರಿನಲ್ಲೇ ಪಂಚಾಕ್ಷರಯ್ಯ ಅನ್ನೋದಕ್ಕೆ ವಿಶೇಷವಾಗಿ ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ಮನೆ ಕುಟುಂಬಕ್ಕಾಗಲಿ ನಿಮಗಾಗಲಿ ಏನು ಮಾಡ್ತಾ ಇದ್ದೀರಾ, ಎಲ್ಲವನ್ನೂ ಕೂಡ ನಷ್ಟ ವಿಚಾರ ಕೇಳಿ, ಎಲ್ಲವನ್ನೂ ಕೂಡ ನಷ್ಟ ವಿಚಾರದಲ್ಲಿ. ಅಂದರೆ ನೀವೇನು ಮಾಡಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತಾ ಇಲ್ಲ ಅಂತಂದರೆ ನಿಮ್ಮ ಸ್ವಯಂ ಜ್ಞಾನ, ನಿಮ್ಮ ಸ್ವಯಂ ಬುದ್ಧಿ ಅನ್ನುವಂಥದ್ದು ನೀವೇ ನಿಮ್ಮ ಧೈರ್ಯವನ್ನು ನೀವೇ ನಂಬುತ್ತಾ ಇಲ್ಲ. ಯಾಕಂತಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನೀವು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳಿಗಿಂತಲೂ ಕೂಡ ಬೇರೆಯವ್ರನ್ನ ಮಾತುಗಳನ್ನ ನಂಬುವಂಥದ್ದು ಜಾಸ್ತಿ ಆಗ್ತಾ ಇದೆ. ಆದ ಕಾರಣದಿಂದ ಬೇರೆಯವರು ಯಾರು ಹೇಳ್ತಾರೋ, ಯಾರು ಹೇಳ್ಕೊಡ್ತಾರೋ ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಅಂದ್ಬಿಟ್ಟು ಅದನ್ನೆಲ್ಲನೂ ಕೂಡ ಬಿಟ್ಬಿಡಿ. ಭಗವಂತನ ಮೇಲೆ ಭಾರ ಹಾಕಿ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳನ್ನ ನಂಬಿಕೆ ಇಟ್ಟು ಖಂಡಿತವಾಗಿ ಯಾವುದನ್ನು ಆಶಿಸದೆ ಕೆಲಸವನ್ನು ಕೂಡ ಮಾಡಿ. ನಿಮ್ಮ ಮನೆಯವರಿಗೆ ಸಾಧ್ಯವಾದಷ್ಟು ಹೆಚ್ಚು ನಿಮಗೆ ಪ್ರಾಮುಖ್ಯತೆ ಕೊಡಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು, ಹಣಕಾಸಿನಲ್ಲಾಗಿರ್ಬೋದು, ಖಂಡಿತವಾಗಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ. ಪ್ರಕೃತಿಯಾಗಿ ಅಂತಂದರೆ ಮರ ಗಿಡಗಳಿಗೆ ಸಾಧ್ಯವಾದಷ್ಟು ನೀವು ಗೊಬ್ಬರ ಹಾಕಿ, ನೀರು ಹಾಕಿ ಮತ್ತು ವ್ಯವಸಾಯಕ್ಕೆ ಸಂಬಂಧಪಡುವಂಥದ್ದು ನಿಮಗೆ ಜಮೀನು ಏನಾರ ಇದ್ದರೆ ಅವುಗಳಿಗೆ ಸಾಧ್ಯವಾದಷ್ಟು ನಿಮ್ಮ ಕೈಯಿಂದ 1 ಬೊಗಸೆ ಉಪ್ಪು, 1 ಬೊಗಸೆ ಬೆಲ್ಲವನ್ನು ಜೊತೆಗೆ ಸೇರಿಸ್ಕೊಂಡು ಪ್ರತಿನಿತ್ಯ ನಿಮ್ಮ ಬೆಳೆಗೆ ಸಂಬಂಧಪಡುವಂಥದ್ದು ನಿಮ್ಮ ಭೂಮಿಗೆ ಹಾಕಿ. ನಿಮ್ಮಲ್ಲಿರುವಂತಹ ಎಲ್ಲ ಲೋಪದೋಷಗಳು ಕೂಡ ಸಂಪೂರ್ಣವಾಗಿ ಪರಿಹಾರ ಆಗುತ್ತದೆ. ಒಳ್ಳೆಯದು. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ಮಾತಾಡೋಣ. ಇನ್ನು ಕೂಡ ರಾಶಿ ಭವಿಷ್ಯ ಇದೆ. ಗುರುಜಿ, ಇನ್ನು ಇವತ್ತಿನ ದಿನದ 12 ರಾಶಿಗಳ ದಿನ ಭವಿಷ್ಯದ ಕುರಿತು ತಿಳಿಸ್ಕೊಡಿ. ಈ ದಿನದ ಮಂಗಳವಾರ, ಷಷ್ಠಿ ತಿಥಿ, ಸ್ವಾತಿ ನಕ್ಷತ್ರದ ವಿಶೇಷವಾಗಿ 12 ರಾಶಿಗಳ ಫಲಾಫಲಗಳು ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೂ ಕೂಡ ಹೇಗಿರುತ್ತದೆ ಅನ್ನುವಂಥದ್ದು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ದಿನ ವಿಶೇಷವಾದ ಸ್ಥಾನಮಾನ, ಎಲ್ಲ ರೀತಿಯಲ್ಲೂ ಕೂಡ ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು ಸಕ್ಸಸ್ ಆಗುವಂಥದ್ದು. ಮುಖ್ಯವಾಗಿ ವಿಶೇಷವಾಗಿ ಗುರುವಿನ ಆಜ್ಞೆ, ಗುರುವಿನ ಫಲದಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಮಾರ್ಗಗಳು ಅನ್ನುತ್ತಿದ್ದಾವೆ. ಎಲ್ಲ ರೀತಿಯಲ್ಲೂ ಕೂಡ ಸಕ್ಸಸ್ ಮಾಡಿಕೊಳ್ಳಿ, ಉಪಯೋಗಿಸ್ಕೊಳ್ಳಿ ಈ ದಿನವನ್ನು. ಮತ್ತು ವೃಷಭ ರಾಶಿಗೆ ಸಂಬಂಧಿಸಿದಂತೆ ವೃಷಭ ರಾಶಿಯವರಿಗೆ ಈ ದಿನ ಗುರುವಿನ ಆಜ್ಞೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯವಾಗಿ ಬೇಕಾಗುತ್ತದೆ ಮತ್ತು ತಂದೆ ತಾಯಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ. ಎರಡನೇದಾಗಿ ಪಿತೃವಾಕ್ಯ ಪರಿಪಾಲನೆ ಅನ್ನುವಂಥದ್ದು ಮಾಡಿದವರಿಗೆ ಈ ದಿನ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮಂತೆ ಮಾಡಿಕೊಳ್ಳಬಹುದು. ಯಾವುದೇ ಒಂದು ಹಣಕಾಸು ಕೆಲಸ ಕಾರ್ಯಗಳಿಗೆ ಸಂಬಂಧಪಡುವಂಥದ್ದೇ ನಿಮ್ಮಂತೆ ಮಾಡ್ಕೊಳ್ಳೋದಕ್ಕೆ ವಿಶೇಷವಾದ ಸ್ಥಾನಮಾನ ದಕ್ಕಿಸ್ಕೋಬೇಕು ಅಂತಂದರೆ ಗುರುವಿನ ಆಜ್ಞೆ ಅನ್ನುವಂಥದ್ದು ಬೇಕು ಮತ್ತು ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ಬರ್ತಾ ಇದೆ. ಅದನ್ನು ಸ್ವಲ್ಪ ಫಾಲೋ ಮಾಡಿ. ಮಿಥುನ
ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಈ ದಿನ ಸ್ವಲ್ಪ ಎಲ್ಲ ರೀತಿಯಲ್ಲೂ ಕೂಡ ನಷ್ಟ ಪ್ರಾಪ್ತಿ ಅನ್ನೋದಕ್ಕಿಂತನೂ ಕೂಡ ಸ್ವಯಂ ನಿರ್ಧಾರದಿಂದ ಎಲ್ಲವೂ ಸಕ್ಸಸ್ ಆಗುತ್ತದೆ. ಅಂತಂದರೆ ನಷ್ಟ ಪ್ರಾಪ್ತಿ ಎಲ್ಲಿಂದ ಬರ್ತೈತೆ? ನಿಮ್ಮ ಮೇಲಧಿಕಾರಿಗಳಿಂದ, ಮನೆ ಕುಟುಂಬದವರಿಂದ ಕೊಡುವಂತಹ ಅಡ್ವೈಸ್ ಸ್ವಲ್ಪ ನಿಮಗೆ ಇಷ್ಟ ಆಗದಿರ ಕಷ್ಟಪಟ್ಟು ಕೆಲಸ ಮಾಡಿದಾಗ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಆಗ್ತಾ ಇದೆ. ಆದ ಕಾರಣದಿಂದ ಯಾವುದೂ ಕೂಡ ತಿಳ್ಕೊಳ್ಳಿ, ಬಟ್ ನಿಮ್ಮ ಸ್ವಯಂ ನಿರ್ಧಾರದಿಂದ ಹೆಜ್ಜೆ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನೋಂಥದ್ದು ಕಂಡುಕೋಬಹುದು. ಮತ್ತು ಕಟಕ ರಾಶಿಗೆ ಸಂಬಂಧಪಡುವಂತಹವೇ ಈ ದಿನ ನಿಮಗೆ ಹೊಸ ಸ್ನೇಹಿತರಿಂದ ಮತ್ತು ಕೆಲಸ ಕಾರ್ಯಗಳಿಂದ ಒಂದು ಉನ್ನತವಾದ ಸ್ಥಾನಮಾನ ಅನ್ನುವಂಥದ್ದು ದಕ್ಕುವಂಥದ್ದು ಮತ್ತು ಪ್ರೀತಿ ವಿಶ್ವಾಸದಲ್ಲಿ ವಿಶೇಷವಾಗಿ ಸ್ಥಾನಮಾನ ದಕ್ಕುತ್ತೆ. ಮತ್ತು ಕುಟುಂಬದಲ್ಲಿ ಗಂಡ ಹೆಂಡತಿರಿನಲ್ಲಿ ಯಾವುದಾದ್ರೂ ಕೂಡ ವಿರಸ ಅನ್ನುವಂಥದ್ದು ಇದ್ದು ಅಪಮಾನ ಅನ್ನುವಂಥದ್ದು ಆಗುವಂಥದ್ದು ಇದ್ದರೆ ಅವುಗಳನ್ನ ಈ ದಿನ ಸ್ವಲ್ಪ ಸರಿಪಡಿಸ್ಕೋಬಹುದು. ತುಂಬ ದಿನಗಳಿಂದ ಮಾತುಕತೆಗಳು ಇಲ್ಲದೇ ಇರೋರು ಕೂಡ ಈ ದಿನ ಸ್ವಲ್ಪ ಹೆಜ್ಜೆ ಹಾಕಿದ್ರೆ ಕಟಕ ರಾಶಿಗೆ ಸಂಬಂಧಪಟ್ಟಂತಹ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಒಂದು ಮನಸ್ಸಿಗೆ ಸಂಬಂಧಿಸಿದಂತೆ ಹಿತೈಷಿಗಳಿಂದ ನಿಮಗೆಲ್ಲ ರೀತಿಯಲ್ಲೂ ಕೂಡ ಕುಟುಂಬದಲ್ಲಿ ಒಂದು ಉನ್ನತವಾದ ಸ್ಥಾನಮಾನ ದಕ್ಕುತ್ತದೆ. ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ನಷ್ಟ ಪ್ರಾಪ್ತಿ. ಕಳೆದ ವಾರ ಸಂಪೂರ್ಣವಾಗಿ ಒಂದು ವಿಶೇಷವಾದ ಸ್ಥಾನಮಾನ ಅನ್ನುವಂಥದ್ದು ಇತ್ತು. ಈ ದಿನ ಸಿಂಹರಾಶಿಯವರಿಗೆ ಏಕಂತಂದರೆ ಕುಜ ಮತ್ತು ಕೇತುವಿನಿಂದ ಸ್ವಲ್ಪ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಆಗ್ತಾ ಇದೆ. ಆದ ಕಾರಣದಿಂದ ನವಗ್ರಹಗಳ ಶಾಂತಿ ಮತ್ತು ನವಗ್ರಹಗಳ ಆರಾಧನೆ, ನವಗ್ರಹಗಳ ಬೀಜ ಮಂತ್ರವನ್ನು ಪಠಿಸಿದಾಗ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬಹುದು. ಇದನ್ನು ಸ್ವಲ್ಪ ಪ್ರತಿಯೊಂದು ವಿಷಯದಲ್ಲೂ ಕೂಡ ಆಲೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದು ಹೇಳ್ಬೋದು. ಮತ್ತು ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಕನ್ಯಾ ರಾಶಿಗೆ ಈ ದಿನ ವಿಶೇಷವಾಗಿ ಮನೆ ಕುಟುಂಬದವರಿಂದ ಮತ್ತು ಸ್ವಂತದವರಿಂದ ಮತ್ತು ವಂಶಸ್ಥರಿಂದನೂ ಕೂಡ ಒಂದು ಶುಭ ಮಂಗಳ ಕಾರ್ಯ ಆಗುವಂತಹ ಮಾರ್ಗ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ವಿಶೇಷವಾಗಿ ಯಾರಿಗೆ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡು ಬರ್ತಾ ಇಲ್ವೋ ಅವರು ಈ ದಿನ ಸ್ವಲ್ಪ ಪ್ರಯತ್ನ ಪಟ್ಟರೆ ಎಲ್ಲ ರೂಪದಲ್ಲೂ ಕೂಡ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡು ಬರ್ತಾ ಇದೆ. ಮತ್ತು ಆರೋಗ್ಯದ ಬಗ್ಗೆ ಮತ್ತು ಮಾನಸಿಕವಾಗಿ ಯೋಚನೆ ಚಿಂತೆಗಳನ್ನ ಕಡಿಮೆ ಮಾಡಿ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ, ಒಂದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿದಾಗ ಎಲ್ಲವನ್ನೂ ಕೂಡ ನಿಮ್ಮಂತೆ ದಕ್ಕಿಸ್ಕೋಬಹುದು. ಮತ್ತು ತುಲಾರಾಶಿಯವರಿಗೆ ಈ ದಿನ ವಿಶೇಷವಾಗಿ ಸ್ವಾತಿ ನಕ್ಷತ್ರದವರಿಗೆ ಉನ್ನತವಾದ ಸ್ಥಾನಮಾನ ದಕ್ಕುತ್ತೆ ಅಂತ ಬರ್ತಾ ಇದೆ. ಮತ್ತು ನೀವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳು, ಇಷ್ಟ ಕಾರ್ಯಗಳನ್ನು ಸಿದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ಈ ದಿನ ವಿಶೇಷವಾಗಿ ಷಷ್ಠಿ ಅಂತಂದರೆ ಮುರುಗನ್ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗಿ ಬರೋದರಿಂದ ನಿಮಗೆ ಇರುವಂತಹ ಜನ್ಮಾಂತರಗಳಿಂದ ಬಂದಂತಹ ಒಂದು ಕರ್ಮಫಲವನ್ನು ಕೂಡ ಪರಿಹಾರ ಮಾಡ್ಕೋಬಹುದು. ಒಂದು ಎರಡನೇದಾಗಿ ಈಗ ಈ ಕ್ಷಣದಲ್ಲಿ ಮಾಡ್ತಾ ಇರುವಂಥ ತಪ್ಪು ತಾಪತ್ರೆಗಳು ಮಾಡ್ತಾ ಇದ್ರೂ ಕೂಡ ಆ ತಪ್ಪು ತಾಪತ್ರೆಗಳಿಗೆ ಒಂದು ಗುರುವಿನ ಆಜ್ಞೆ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಸಾಕ್ಷಾತ್ ಶಿವನ ಅನುಗ್ರಹ ಹೇಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಕಲ್ಯಾಣ ಮಾರ್ಗ ಅನ್ನುವಂಥದ್ದು ಹೇಗೆ ಕಂಡುಕೊಬಂದ್ರೋ ಹಾಗೆ ನೀವು ಮಾಡ್ತಾ ಇರುವಂತಹ ಕರ್ಮಫಲವನ್ನು ಕೂಡ ನಶಿಸಿ ಹೋಗಬಹುದು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಮತ್ತು ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಕುಟುಂಬದ ಆರೋಗ್ಯ, ಕುಟುಂಬದವರಿಂದನೂ ಕೂಡ ನಿಮಗೆ ಮತ್ತು ನಿಮ್ಮಿಂದ ಕುಟುಂಬದವರಿಗೆ ಒಂದು ಉನ್ನತವಾದ ಒಂದು ಕನೆಕ್ಟಿವಿಟಿ ಅನ್ನುವಂಥದ್ದು ಬೇಕಾಗುತ್ತದೆ. ಸಾಧ್ಯವಾದಷ್ಟು ಕುಟುಂಬದವರಿಗೆ ನಿಮಗೆ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡಿ. ಯಾರು ಕುಟುಂಬದಲ್ಲಿ ನಿಮ್ಮನ್ನು ವಂಶಸ್ಥರಿಂದ ಆಗಿರ್ಬೋದು, ಕುಟುಂಬದ ವರ್ಗದಿಂದ ಆಗಿರ್ಬೋದು, ಸ್ನೇಹ ವರ್ಗದವರಿಂದ ಆಗಿರ್ಬೋದು, ನಿಮಗೆ ಯಾರು ನಿಮ್ಮನ್ನು ಬಯಸಿ ಬರ್ತಾರೋ ಅವರಿಗೆ ನಿಮ್ಮ ಕೈಲಾದಷ್ಟನ್ನು ಕೂಡ ಸಹಾಯ ಅನ್ನುವಂಥದ್ದು ಮಾಡಿ ಮತ್ತು ಅವರಿಗೆ ತಾಸು ಕೊಡಿ. ಯಾವುದನ್ನು ಅಪೇಕ್ಷಿಸದೆ ಅವರಿಗೆ ಒಂದು ಸ್ಥಾನಮಾನ ಅನ್ನುವಂಥದ್ದು ಕೊಟ್ಟಾಗ ನಿಮಗೆ ತಕ್ಕಂತೆ ಗೌರವ ಅನ್ನುವಂಥದ್ದು ಕೂಡ ದಕ್ಕಿಸುತ್ತದೆ. ಒಂದು ಒಳ್ಳೆಯದಾಗಲಿ. ಮತ್ತು ಧನುಸು ರಾಶಿಯವರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ಜ್ಞಾನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ಉಪಾಯ ಅನ್ನುವಂಥದ್ದು ಬರ್ಬೋದು. ಆಗಲೇ ಒಬ್ಬರಿಗೆ ಹೇಳಿದಾಗೆ ಈ ದಿನ ಒಂದು ಧನುಸು ರಾಶಿಯವರಿಗೆ ಸಂಬಂಧಪಟ್ಟಂತಹ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ಉನ್ನತವಾದ ಒಂದು ಫಲಿತಾಂಶ ದಕ್ಕಿಸ್ಕೋಬೇಕು ಅಂತಂದರೆ ತುಳಸಿ ಪೂಜೆಯನ್ನು ಈ ದಿನದಿಂದ 27 ದಿನಗಳ ಕಾಲ ಪೂಜೆಗಳು ಮಾಡಿ ಅಲ್ಲಿನ ಮಣ್ಣನ್ನು ತಿಲಕವಾಗಿ ಇಟ್ಕೊಂಡು ನಮಸ್ಕಾರ ಮಾಡಿದಾಗ ಪ್ರತಿಯೊಂದು ವಿಷಯದಲ್ಲೂ ಜ್ಞಾನಕ್ಕೆ ಸಂಬಂಧಪಡುವಂತಹ ಒಂದು ವೃದ್ಧಿ ಅನ್ನುವಂಥದ್ದು ಆಗುತ್ತೈತೆ. ಮತ್ತು ಮಕರ ರಾಶಿಗೆ ಸಂಬಂಧಿಸಿದಂತೆ ನಿಮಗೆಲ್ಲ ವಿಷಯದಲ್ಲೂ ಕೂಡ ಒಂದು ಉನ್ನತವಾದ ಸ್ಥಾನಮಾನ, ವಿಶೇಷವಾಗಿ ಶುಕ್ರ ಮತ್ತು ಶನಿಗೆ ಸಂಬಂಧಪಟ್ಟಂತಹ
ಶುಕ್ರ ಮತ್ತು ಶನಿಗೆ ಸಂಬಂಧಪಟ್ಟಂತಹ ನವಗ್ರಹಗಳ ಕಾಳುಗಳನ್ನು ನೀವು ಈ ದಿನ ಬೇರೆಯವರಿಗೆ ದಾನ ಕೊಡುವಂಥದ್ದಾಗಲಿ ಅಥವಾ ಒಂದು ಪ್ರಾಣಿ ಪಕ್ಷಿಗಳಿಗೆ ಕೊಡುವಂಥದ್ದಾಗಲಿ ಮಾಡೋದರಿಂದ ನಿಮಗೆ ಉನ್ನತವಾದ ಸ್ಥಾನಮಾನ ದಕ್ಕುತ್ತದೆ. ಹಣಕಾಸಿನ ಮುಗ್ಗಟ್ಟು ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಕೊನೆಯದಾಗಿ ಮೀನರಾಶಿಯವರಿಗೆ ವಿಶೇಷವಾಗಿ ಈ ದಿನ ಪೂಜೆ ಪುನಸ್ಕಾರಗಳ ಸಂಪ್ರದಾಯಗಳನ್ನು ಆಚರಣೆ ಮಾಡಬೇಕಾಗುತ್ತದೆ. ಏನಕ್ಕೆ ಅಂತಂದರೆ ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ ಮತ್ತು ನಿಮ್ಮ ವಾಕ್ಚಾತುರ್ಯ ಅನ್ನುವಂಥದ್ದು ಏನಿದೆಯೋ ಬೇರೆಯವ್ರಿಗೆ ನೀವೇನು ಮಾತು ಕೊಡ್ತೀರೋ ಆ ಮಾತನ್ನು ಉಳಿಸ್ಕೊಳ್ಳುವುದಕ್ಕೋಸ್ಕರ ಹಣಕಾಸಿಗೆ ಸಂಬಂಧಪಡುವಂಥದ್ದು ಆಗಿರ್ಬೋದು ಅಥವಾ ಒಂದು ವಾಗ್ದಾನ ಅನ್ನುವಂಥದ್ದು ಏನು ಭರವಸೆ ಕೊಟ್ಟಿರ್ತೀರೋ ಆ ಭರವಸೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಒಂದು ಸುಲಭ ಮಾರ್ಗ ತೀರ್ಥಕ್ಷೇತ್ರಗಳ ನದಿ ಸ್ನಾನಗಳನ್ನುವಂಥದ್ದು ಮಾಡಬೇಕಾಗುತ್ತದೆ. ಮತ್ತು ನಿಮ್ಮ ಮನೆ ಕುಟುಂಬ ನೀವು ಎಲ್ಲಿ ವಾಸವಾಗಿದ್ದೀರೋ ಆ ವಾಸದಿಂದ 2 ಕಿಲೋಮೀಟರ್ ಒಳಗಡೆ ಇರುವಂತಹ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಕುತ್ಕೊಂಡು ಒಂದು ಧ್ಯಾನ ಅನ್ನುವಂಥದ್ದು ಮಾಡಿದಾಗ ನೀವು ಕೊಟ್ಟಂತಹ ವಾಗ್ದಾನವಂಥದ್ದು ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ. ಆ ಮುಡುಪು ಅನ್ನುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬೋದು. ಇಷ್ಟೂ ಕೂಡ ಈ ದಿನದ 12 ರಾಶಿಯ ಫಲಾಫಲಗಳು ಅನ್ನುವಂಥದ್ದು ತಿಳ್ಕೋಬಹುದು. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ. ಹಾಗೆ ಯಾರ್ಯಾರೆಲ್ಲ ಗುರೂಜಿ ಹತ್ರ ಮಾತನಾಡಬೇಕು ಅಂತ ಕರೆ ಮಾಡಿರ್ತೀರಾ, ಕಾಲ್ ಕನೆಕ್ಟ್ ಆಗಿರೋದಿಲ್ಲ. ಈಗ ಗುರೂಜಿ ಅವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅವರ ವಿಳಾಸವನ್ನು ತೋರಿಸ್ತೀವಿ, ನೀವು ಭೇಟಿ ಕೊಡಬಹುದು. ಆ ನಂಬರ್ಗೆ ಕಾಲ್ ಮಾಡಿ ಮಾತಾಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 9900089019 9900089018.